ಮದ್ದಾನೆ. ಸೊ ನನ್ನ ಬಗ್ಗೆ ಹೇಳ್ಕೊಡೋದಾದರೆ, ಇದುವರೆಗೂ ನಾನು ಎಮ್ಮೆ ತಿಮ್ಮ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆಮೇಲೆ ಮೊದಲ ಮಳೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಎಮ್ಮೆ ತಿಮ್ಮ ಮತ್ತು ಮೊದಲ ಮಳೆ ಅನ್ನೋ ಸಿನಿಮಾ ಮಾಡಿದ್ದೆ. ಇದು ನನಗೆ 3ನೇ ಸಿನಿಮಾ. ಮದ್ದಾನೆ ಇನ್ನೊಂದು 4ನೇ ಸಿನಿಮಾ ಶಿವಪ್ರೇಮಂ ಅಂತ ಇನ್ನೊಂದು ರನ್ನಿಂಗಲ್ಲಿದೆ. ಅದರ ನಿರ್ಮಾಪಕರು ಏಕಾಂಬರಂ ಅಂತ, ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಮೊದಲನೇದಾಗಿ ಅರ್ಥ ಆಗೋದೇನಪ್ಪ ಅಂದರೆ, ಮದ್ದಾನೆ. ಆನೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಮದ್ದಾನೆ ಅನ್ನೋದಿದೆಯಲ್ಲ, ಅದು ತುಂಬ ಹ್ಯಾಂಗ್ರಿ. ಆನೆನ ಮುಟ್ಬೋದು, ಫೋಟೋ ತೊಗೋಬೋದು, ಆದರೆ ಮದ್ದಾನೆ ಹತ್ರ ಹೋಗೋಕ್ಕೂ ಆಗಲ್ಲ, ದೂರಿಂದ ಫೋಟೋ ತೊಗೊಳಕ್ಕೂ ಆಗಲ್ಲ. ಸೊ ಈ ಕ್ಯಾರೆಕ್ಟರ್ ಏನಿದೆಯಲ್ಲ, ಇದು ಸಿನಿಮಾದಲ್ಲಿ ಹೀರೋ ಆ ಥರ ಇರ್ತಾರೆ. ಆನೆ ರೀತಿಯಲ್ಲಿರೋ ವ್ಯಕ್ತಿ ಹೇಗೆ ಮದ್ದಾನೆಯಾಗಿ ಪರಿವರ್ತನೆಯಾಗಿ ಈ ಸಮಾಜದಲ್ಲಿ ಟೆರರಿಸಮ್, ಆಮೇಲೆ ಒಂದು ಆ್ಯಕ್ಷನ್ ಲುಕ್ಕು, ರಿವೆಂಜು ಯಾವ ಥರಕ್ಕೆ ಬದಲಾಗ್ತಾನೆ ಅನ್ನೋದು ಸಿನಿಮಾದ ಮೇನು ಪ್ಲಾಟು. ಸೊ ಈ ಚಿತ್ರವನ್ನು ನಾವು 30 ದಿನ ಶೂಟಿಂಗ್ ಮಾಡಿದ್ದೀವಿ. ಮಂಡ್ಯ, ಮೈಸೂರು, ಬೆಂಗಳೂರು ಮತ್ತು ಚಿತ್ರದುರ್ಗ, ಇಷ್ಟರಲ್ಲಿ ನಾವು ಚಿತ್ರರಂಗ ಮಾಡಿದ್ದೀವಿ. ಹಾಂ, ಅದೇ ನನ್ನ ಹೆಸರು ಅದೇ ಕೆ ರಾಜಶರಣ್ ಅಂತ. ಟೋಟಲ್ಲು ಇದು ನನ್ನ 3ನೇ ಸಿನಿಮಾ. ಎಮ್ಮೆ ತಿಮ್ಮ, ಮೊದಲ ಮಳೆ, ಆಮೇಲೆ ಇದು ನನ್ನ ಮದ್ದಾನೆ 3ನೇ ಸಿನಿಮಾ. ಸೊ ನಮ್ಮದು ಉತ್ತರ ಕರ್ನಾಟಕ. ಸೊ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಈ ವೇದಿಕೆಯ ಮೇಲೆ ಬಂದಿದ್ದಕ್ಕೆ. ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ಹಾಂ, ಓಕೆ. ಉತ್ತರ ಕರ್ನಾಟಕದಲ್ಲಿ ಸುರಪುರ. ಸರ್, ಇವಾಗ ಚಿತ್ರರಂಗಕ್ಕೆ ಬರಬೇಕು ಅಂದರೆ ಎಲ್ಲ ಥರದಲ್ಲೂ ನೋಡ್ತಾರೆ. ಸಿನಿಮಾ ಅಂತ ಬಂದಾಗ ಸುಮ್ಮನೆ ಒಂದು ಯಾವುದೋ ಒಂದು ಕಾಮಿಡಿ ಚಿತ್ರ ಮಾಡೋದಲ್ಲ, ಅಥವಾ ಒಂದು ಯಾವುದೋ ಬೇರೆ ಥರಕ್ಕೆ ಆ್ಯಕ್ಷನ್ ಸಿನಿಮಾ ಮಾಡೋದಲ್ಲ. ಸೊ ಎಲ್ಲವನ್ನೂ ಒಳಗೊಂಡು ಒಂದು ಸಿನಿಮಾ ಮಾಡ್ಬೇಕಂತ ಆಸೆ ಇತ್ತು. ನಾನು ಎಮ್ಮೆ ತಿಮ್ಮ ಅಂತ ಸಿನಿಮಾ ಮಾಡಿದಾಗ ಎಮ್ಮೆ ಇತ್ತು, ಮೊದಲ ಮಳೆ ಅಂತ ಸಿನಿಮಾ ಮಾಡಿದಾಗ ಮೊಲ ಇತ್ತು, ಈಗ ಮದ್ದಾನೆ ಅಂತ ಸಿನಿಮಾ ಮಾಡಿದಾಗ ಇದರಲ್ಲಿ ಆನೆ ಕಾಣಿಸುತ್ತೆ. ನೆಕ್ಸ್ಟ್ ಶಿವಪ್ರೇಮಂ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ನಂದಿ ಇರ್ತಾನೆ. ಸೊ ಈ ಥರದಲ್ಲಿ ನಾನು ಪ್ರಾಣಿ ಪ್ರಿಯ. ಸೊ ಇದರಲ್ಲಿ ಸಿನಿಮಾದಲ್ಲಿ ನಾನು ಆ ಥರದಲ್ಲಿ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಕೊಡ್ಕೊಂಡು ಹೋಗ್ತಾ ಇರ್ತೀನಿ. ಗ್ರಾಫಿಕ್ಸ್ ಇದೆ. ಟೋಟಲ್ ಒಂದು 3-4 ಮಿನಿಟ್ಸ್ ಬರುತ್ತೆ. ಹೌದು ಸರ್, ಹೌದು. ಏನು ಸಮಸ್ಯೆ ಇಲ್ಲ, ಎಲ್ಲ ಕ್ಲಿಯರಾಗಿ ಸೆನ್ಸರ್ ಆಗಿ UIA ಸರ್ಟಿಫಿಕೇಟ್ ಸಿಕ್ಕಿದೆ ಸರ್ ಸೆನ್ಸರಿಂದ. ಹೇಳಿ ಸರ್. ಸರ್ ಅದೇ ಸರ್, ಸಿನಿಮಾದಲ್ಲಿ ಹೀರೋಗೆ 2 ಶೇಡ್ ಇರುತ್ತೆ, ಒಂದು ಆನೆ, ಇನ್ನೊಂದು ಮದ್ದಾನೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲರಿಗೂ ಗೊತ್ತಿರೋದು ಸರ್, ಹೀರೋಯಿನ್ ಅಂತ ಹೆಣ್ಣು. ಹಾಂ ಸರ್, ಹೆಣ್ಣು ಲವರ್ ಬಿಟ್ಟರೆ ಇನ್ನು ತಾಯಿನೇ ಬಳಸೋದು. ಸೊ ತಾಂತ್ರಿಕ ವರದಾಗಿ ವಿಚಾರಕ್ಕೆ ಬಂದರೆ ಟೋಟಲ್ 30 ದಿನ ಶೂಟ್ ಮಾಡಿದ್ದೀವಿ. ಅದೇ ಮಂಡ್ಯ, ಮೈಸೂರು, ಆಮೇಲೆ ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ. ಸೊ ಇವರು ನಮ್ಮ DOP ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ, ನಾಗಭೂಷಣ್ ಪೂಜಾರ್ ಅಂತ. ಮತ್ತು ಈ ಅದ್ಭುತವಾದ ಸಾಂಗ್ ಕೇಳಿದ್ರಲ್ಲ, 3 ಸಾಂಗಿಗೆ ನಮ್ಮ ಪ್ರಸನ್ನ ಬೋಸ್ ಶೆಟ್ಟರ್ ಅವರು ಸಂಗೀತ ಮಾಡಿದ್ದಾರೆ. ಬನ್ನಿ ಸಂಗೀತ. ಹಾಂ, ಸಾರಿ, ಮ್ಯೂಸಿಕ್ ಡೈರೆಕ್ಟರ್ ಸರ್, ಬನ್ನಿ ಸರ್. ನಾವು ಸದ್ಯಕ್ಕೆ ಒಂದು 25 ಅಂತ ಅಂದ್ಕೊಂಡಿದ್ದೀವಿ ಸರ್. ಯಾಕಂದರೆ ಇವಾಗ ಗೊತ್ತಿರೋ ವಿಚಾರನೇ, ದೊಡ್ಡ ಮಟ್ಟದಲ್ಲಿ ಮಾಡಿಕೊಂಡು ಕೊನೆ ಕೈ ಮೈ ಎಲ್ಲ ಸುಟ್ಕೊಳ್ಳೋದು ಬೇಡ. ಚಿಕ್ಕದಾಗಿ ರಿಲೀಸ್ ಮಾಡಿ ಆಮೇಲೆ ಜನರನ್ನ ಅಭಿರುಚಿ ಮೇಲೆ ನಾವು ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡಿಸ್ಟ್ರಿಬ್ಯೂಟರ್ ರಮೇಶ್ ಬಾಬು ಅಂತ ಅವ್ರು ಬಂದಿಲ್ಲ ಸರ್. ಅದೇ ಸರ್, ನೋಡ್ಬೇಕು ಸರ್. ಇವಾಗ ಅದೆಲ್ಲ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಯಾವ ಕಡೆ ಮಾಡಿಕೊಂಡ್ರೆ ಜನ ಎಲ್ಲಿ ಬರ್ತಾರೆ, ಯಾವ ಥಿಯೇಟ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸರ್. ಇನ್ನು ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತಿರುವಂಥ ಲತಾ ಮೂರ್ತಿಯವರು ನಿರ್ಮಾಪಕಿ, ಜೊತೆಗೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲತಾ ಮೂರ್ತಿ ಅಂತ. ಸೊ ಪ್ರೊಡ್ಯೂಸರ್ ಆಗಿ ಅಂತ
ಅವರೇ ಹೇಳಿದ್ದಾರೆ ಸರ್. ಈ ಪಿಕ್ಚರ್ ಮಾಡಬೇಕಾದ್ರೆ ಒಂದು ಅದರಲ್ಲಿರೋ ಕತೆ ಕೇಳಿ ಅರ್ಧ ನಾನು ಇನ್ಸ್ಪಿರೇಷನ್ ಆಗಿ ಮಾಡಿದೆ. ತಾಯಿ ಪಾತ್ರ, ದೇಶಕ್ಕಾಗಿ, ಮತ್ತು ಇನ್ನೂ ಬೇರೆ ಬೇರೆ ವಿಚಾರಗಳು ಅದರಲ್ಲಿ ಇರೋದು ನೋಡಿ ನನಗೆ ಆ ಕತೆ ಬಗ್ಗೆ ಆಸೆ ಆಯಿತು. ಮತ್ತು ನಾನು ಒಂದು ಸಣ್ಣ ಪುಟ್ಟ ಕಲಾವಿದೆ ಅಷ್ಟೆ. ಸುಮಾರು ಸೀರಿಯಲ್ಗಳಲ್ಲಿ ತುಂಬ ಹಿಂದೆ ಮಾಡಿದ್ದೆ. ಸೊ ಕಲೆ ಬಗ್ಗೆ ನನಗೆ ತುಂಬ ಆಸಕ್ತಿ, ತುಂಬ ಪ್ರೀತಿ. ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಂಗೆ ಕಲಾಭಿಮಾನಿಗಳು ಮನೆ ದೇವರು ಅಂತಾರೆ. ಅದು ಸತ್ಯ. ತಾವೆಲ್ಲರೂ ಅದರಲ್ಲಿ ತುಂಬ ಅರ್ಥಪೂರ್ಣವಾದ ಅರ್ಥ ಇದೆ. ನೀವೆಲ್ಲ ಅಭಿಮಾನಿಗಳು ಬಂದು ನಮ್ಮಂಥವ್ರಿಗೆ ಎನ್ಕರೇಜ್ ಕೊಟ್ಟು ಸಹಕರಿಸಿದ್ರೆ ನಮಗೆ ಮುಂದಿನ ಪ್ರಾಜೆಕ್ಟಿಗೆ ಒಂದು ಉತ್ತೇಜನ ಜಾಸ್ತಿ ಸಿಕ್ಕಂಗಾಗುತ್ತೆ. ಆದ್ದರಿಂದ ನನಗೆ ಈ ಕತೆ ತುಂಬ ಇಷ್ಟ ಆಗಿ, ಅದು ಒಂದು ಪ್ರಾಣಿ ಅಂದರೆ ಅದು ಬೃಹದಾಕಾರದ ಒಂದು ಆನೆ, ಎಲಿಫೆಂಟ್, ಅದಕ್ಕೆ ಸರಿಸಾಟಿ ಯಾರಾದರೂ ಹೇಳೋಕ್ಕಾಗದು. ಅದೇ ಥರ ನನ್ನ ಮಗ ಮಾಡಿರೋದ್ರಿಂದ ಅವರಿಗೆ ಎಲ್ಲ ಒಂದು ಸಹಕಾರ ಕೊಟ್ಟು ಈ ಪಿಕ್ಚರನ್ನ ಯಶಸ್ವಿ ಆಗೋಕ್ಕೆ ತಾವೆಲ್ಲರೂ ಬಂದು ನೋಡಿ ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಿದ್ದೀವಿ. ಇದನ್ನು ತಾವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು ಸರ್. ಮಗ ಅಂತ ಅಲ್ಲ, ಖಂಡಿತ. ಸೊ ಅದು ಒಂದು ಸಮಾಜದಲ್ಲಿ ತಾಯಿ ಪ್ರೀತಿ. ಯಾಕೆಂದರೆ ಎಲ್ಲರ ಮನೆಗಳಲ್ಲೂ ದೇವರು ಇರೋಕ್ಕಾಗಲ್ಲ ಅಂತ ತಾಯಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ನಮಗೆ ಎಲ್ಲರೂ ಬೇಕು. ಮಗ ಒಂದಲ್ಲ, ಆ ಮಗನ ರೂಪದಲ್ಲಿ ಒಂದು ಸ್ಕ್ರೀನ್ ಮೇಲೆ ಕಾಣಿಸೋಕ್ಕೆ ಪ್ರಯತ್ನ ಅಂತ ಅಷ್ಟೇ ಸರ್. ನಮಗೆ ಎಲ್ಲರೂ ಬೇಕು. ಎಲ್ಲರೂ ನಮಗೆ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಎಲ್ಲರೂ. ನಾನು ಕರ್ನಾಟಕದೊಳೆ ಮೂಲ, ಹಾಸನದಲ್ಲಿ ಹುಟ್ಟಿರೋಳು. ಹಾಗಾಗಿ ನನಗೆ ಕನ್ನಡದ ಬಗ್ಗೆ ತುಂಬ ಅಂದರೆ ತುಂಬ ಅಭಿಮಾನ. ಆ್ಯಕ್ಚುಲಿ ರಿಯಲ್ ಆಗಿ ಅಮ್ಮ ಮಗ ಅಲ್ಲ, ಸ್ಕ್ರೀನಲ್ಲಿ ಮಾತ್ರ ಅಮ್ಮ ಮಗ. ಥ್ಯಾಂಕ್ ಯು. ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅನ್ಸುತ್ತೆ. ಆದರೆ ನನ್ನ ಮಗ ಸಮಾನನೇ ಅವರು. ಶರಣ್ ನೀವು ನನ್ನ ಮಗ ಅಂತ ಎಲ್ಲರ ಓಕೆ. ಆರ್ಯ ಇದೆ ಎರಡನೇ ಸಿನಿಮಾ. ನಮಸ್ಕಾರ. ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಹಾಗೂ ನನ್ನ ಮದ್ದಾನೆ ಟೀಮ್, ಹಾಗೂ ಈ ಮದ್ದಾನೆಗೆ ಶುಭ ಕೋರಲಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಆರ್ಯ. ನಾನು ಮೂಲತಃ ಚಿತ್ರದುರ್ಗದವನು. ನಾನು ಮಾಸ್ಟರ್ ಡಿಗ್ರಿ ಮಾಡೋದಕ್ಕಂತ ಮೈಸೂರಿಗೆ ಹೋಗ್ತೀನಿ. ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗುತ್ತೆ, PhDಗೆ ಜಾಯಿನ್ ಆಗ್ತೀನಿ. PhDಗೆ ಜಾಯಿನ್ ಆದಾಗ ನನಗೊಂದು ಸ್ವಲ್ಪ ಚಿಕ್ಕಂದಿಂದಲೂ ಮೂವಿ ಕಡೆ ಕಾನ್ಸಂಟ್ರೇಷನ್ ಇತ್ತು. ಆದರೆ ನಾನು PhD ಮಾಡ್ಬೇಕಾದ್ರೆ ಒಂದು ಬರುತ್ತೆ, ವೈ ಕಾಂಟ್, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಬರುತ್ತೆ. 2016ನಲ್ಲಿ ನಾನು ರೈಟಿಂಗಿಗೆ ಕೂತ್ಕೊತೀನಿ. ಏನಾದರೂ ಕತೆಗಳು ಬರೆಯೋಣ, ಡೈಲಾಗ್ಗಳು ಬರೆಯೋಣ, ಏನಾದರೂ ಸಾಂಗ್ಸ್ ಬರೆಯೋಣ ಅಂತ ಕೂತ್ಕೊತೀನಿ. ಬರಿತಾ ನಂದು PhD ಕಂಪ್ಲೀಟ್ ಆಗುತ್ತೆ. PhD ಕಂಪ್ಲೀಟ್ ಆಗಲಿ 2019ನಲ್ಲಿ ನಾನು ಲೆಕ್ಚರರ್ ಆಗಿ ಯುವರಾಜ ಕಾಲೇಜ್ ಡಿಗ್ರಿ ಕಾಲೇಜಿಗೆ ಅಪಾಯಿಂಟ್ ಆಗ್ತೀನಿ. ಟೀಚಿಂಗ್ ಮಾಡ್ತಾ ಅಂದರೆ ಅಟ್ ಎ ಟೈಮ್ 2019 ಹೆಂಗಿದೆ ಅಂತಂದರೆ ನನಗೆ ಒಂದು ಪ್ಯಾಷನ್ನು, ಪ್ರೊಫೆಷನ್ನು. ಈ ಕಡೆ ಫಿಲಮ್ ಇಂಡಸ್ಟ್ರಿಗೂ ಎಂಟರ್ ಆಗ್ತೀನಿ, ಮತ್ತು ಟೀಚಿಂಗು ಕೂಡ ಎಂಟರ್ ಆಗ್ತೀನಿ. ಆಗ ನನಗೆ ಈ ಕ್ಯಾಂಪಸ್ ಕ್ರಾಂತಿ ಮೂವಿ ಮಾಡ್ತೀನಿ. ಅದಂದರೆ ಸ್ಟೂಡೆಂಟ್ ಪಾತ್ರ ಮಾಡಿದೆ ನಾನು ಅದರಲ್ಲಿ. ಆ್ಯಕ್ಚುಲಿ ಇದು ಪ್ರೆಸ್ ಮೀಟ್ ಮಾಡಿದಾಗ 2 ಟೈಮ್ ಪ್ರೆಸ್ ಮೀಟ್ ಇಲ್ಲೇ ಆಯಿತು, ರೇಣುಕಾಂಬ ಸ್ಟುಡಿಯೋದಲ್ಲಿ. ಅವಾಗ ಯಾರು ಬಂದಿದ್ರು ಗೊತ್ತಿಲ್ಲ. ಆ್ಯಕ್ಚುಲಿ ರಿಪೀಟ್ ಕೆಲವರು ಬಂದಿದ್ದಾರೆ, ಈ ಸರ್ರು ಬಂದಿದ್ದರು. ಹಾಗಾಗಿ ನೆಕ್ಸ್ಟ್ ಕತೆ ಏನು ಮಾಡಬೇಕು, ಕತೆನ ನೋಡ್ತಾ ಇರಬೇಕಾದ್ರೆ ಈಗ ಮಿಲಿಟ್ರಿ ಗೊತ್ತು ನಮಗೆ, ಪ್ಯಾರಾ ಕಮಾಂಡರ್ ಗೊತ್ತು, ಸ್ಪೈ ಗೊತ್ತು, ಎಲ್ಲ ಗೊತ್ತು. ಆದರೆ ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ಅಂತ ಒಂದು 1992ರಲ್ಲಿ ಮುಂಬೈಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದ್ರ ಕೆಲಸ ಏನಪ್ಪ ಅಂತಂದರೆ ಇದು ಮಿಲಿಟ್ರಿ ಅಂತ ಗೊತ್ತಾಗೋದಿಲ್ಲ, ಮಿಲಿಟ್ರಿ ಅಂತ ಹೇಳ್ಕೊಳಂಗಿಲ್ಲ, ಸ್ಪೈ ಥರನೇ ಬರುತ್ತೆ. ಆದರೆ ಇವರು ದೇಶದ ಪರವಾಗಿ ಯಾರ್ಯಾರು ಟೆರರಿಸಮ್ ಆ್ಯಕ್ಟಿವಿಟಿ, ಡ್ರಗ್ಸ್ ಮಾಫಿಯಾ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಈ ಥರದ್ದು ಏನೇನು ನಡೀತಾ ಇರುತ್ತೆ ಅದನ್ನೆಲ್ಲ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗಂಗಿಲ್ಲ, ಗೊತ್ತಾಗದಿರೋ ರೀತಿ ದೇಶನ ರಕ್ಷಣೆ ಮಾಡಬೇಕು. ಆ ಥರದ್ದು ಒಂದು ಆರ್ಟಿಕಲಲ್ಲಿ ಮತ್ತು ನಾನು ಗೂಗಲಲ್ಲಿ ನೋಡಿದ್ವಿ. ನೋಡಿ ಯಾಕೆ ಇದನ್ನು ಒಂದು ಸಬ್ಜೆಕ್ಟಾಗಿ ತಗೊಂಡು ಮಾಡಬಾರ್ದು, ಹೀಗೆಲ್ಲ ನಮಗೆ ಅಂದರೆ ಅವೇರ್ನೆಸ್ ಬೇಕೀಗ. ಸ್ಟೂಡೆಂಟ್ಸ್ಗಳಿಗೆಲ್ಲ ಏನಾಗ್ತಿದೆ, ನಾನು ಟೀಚಿಂಗ್ ಮಾಡ್ತಿರೋದ್ರಿಂದ ನಮಗೆ ಎಲ್ಲಿ ಅವೇರ್ನೆಸ್ ಬೇಕಂತ ಗೊತ್ತಾಗ್ತಿದೆ. ಇವತ್ತು ನಾವು ಸ್ವತಂತ್ರ ದಿನ ಯಾವಾಗ ಬಂತಂತ ನಮ್ಮ ಅಳುಬ್ರನ್ನೆಲ್ಲ ಕೇಳಿದ್ರೆ ನಾವು ಹೇಳ್ತೀವಿ ಮಧ್ಯರಾತ್ರಿ August 15 ಅಂತ ಹೇಳ್ಬಿಟ್ಟು ನಾವು ಕನಸಲ್ಲಿದ್ದರೂ ಕೂಡ ಎಬ್ಬರಿಸಿದ್ರೆ ಟಕ್ ಅಂತ ಹೇಳ್ತೀವಿ. ಆದರೆ ಈಗಿನ ಜನ್ರೇಷನ್ನಿಗೆ ನೀವು ಸ್ವತಂತ್ರ ಯಾವಾಗ ಬಂತಂದ್ರೆ ಗೊತ್ತಿಲ್ಲ, ರಿಪಬ್ಲಿಕ್ ಡೇ ಯಾವಾಗ ಅಂತ ಗೊತ್ತಿಲ್ಲ,
ನೀವು ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಇಂಟರ್ವ್ಯೂಗಳು ಮಾಡಿ, ಈಗಿನ ಜನ್ರೇಷನ್ಗೆ ನಾವು ಏನನ್ನು ಹೇಳ್ತಾ ಇದ್ದೀವಿ, ಏನನ್ನು ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು. ಯಾಕಂದರೆ ನಾನೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಒಂದು, ಅಂದರೆ ದ ಸ್ಪ್ಯಾನ್ ಆಫ್ 1992 ಇಂದ 1997ವರೆಗೂ, ಅಂದರೆ ಸ್ವಾತಂತ್ರ್ಯ ಹೋರಾಟ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಂಡಿಂಗ್ ಬರಬೇಕಾದ್ರೆ 1942ರಿಂದ 1947 ಈ ಟೈಮ್ ಆಫ್ ಪೀರಿಯಡಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಸ್ಟಾರ್ಟ್ ಆಗುತ್ತೆ. ಈ ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಭಾರತದವ್ರನ್ನ ಹೇಗಾದ್ರೂ ಮಾಡಿ ಕುಗ್ಗಿಸ್ಬೇಕಂತೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಯಾರ್ಯಾರು ಮುಂದಾಳತ್ವ ವಹಿಸ್ತಾರೋ ಅವನ್ನೆಲ್ಲ ನೇಣಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಸಾವು ಅನ್ನೋದು ಮುಂದೆ ಬಂದಾಗ ಎದುರುತ್ತಾರೇನೋ ಅಂತೇಳಿ. ಆದರೆ ಯಾರಿಗೂ ಇದು ಅಂದಾಜಿಲ್ಲ. ಅಂದರೆ ಬ್ರಿಟಿಷ್ ಗೌರ್ನಮೆಂಟ್ ಏನು ಮಾಡಿದೆ, ಅದನ್ನು ಲಿಖಿತ ರೂಪದಲ್ಲಿ ಇಟ್ಕೊಂಡಿದೆ, ಅಂದರೆ ಒಂದು ಡಾಕ್ಯುಮೆಂಟ್ರಿಯಾಗಿ ಇಟ್ಕೊಂಡಿದೆ. ಅಂದರೆ ಎಷ್ಟು ಜನನ ನಾವು ನೇಣಿಗೆ ಹಾಕಿದ್ವಿ, ಎಷ್ಟು ಜನನ ಸಾಯಿಸಿದ್ವಿ ಅಂತೇಳಿ. ಅಂದರೆ ಬರೋಬ್ಬರಿ 3 ಲಕ್ಷ ಜನನ ಆ ಸ್ಪ್ಯಾನ್ ಆಫ್ 4 ಇಯರ್ಸಲ್ಲಿ ನೇಣಿಗೆ ಹಾಕ್ತಾರೆ. ಅಂದರೆ ಅಷ್ಟು ಜನ. ಇವತ್ತು ನಾವು ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತಂದರೆ ಒಂದು 100 ರೂಪಾಯಿ ಕೊಡೋದಕ್ಕೂ ಹಿಂದು ಮುಂದೆ ನೋಡ್ತಕ್ಕಂಥ ಕಾಲ ಇದು. ಇಂಥ ಕಾಲದಲ್ಲಿ ಇದ್ದೀವಿ ನಾವು. ಆದರೆ ದೇಶಕ್ಕೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ 3 ಲಕ್ಷ ಜನ ಬರೀ ಸ್ಪ್ಯಾನ್ ಆಫ್ 4 ಇಯರ್ಸಲ್ಲಿ. ಇದು ನಮ್ಮ ಯಂಗ್ ಜನ್ರೇಷನ್ಗೆ ಗೊತ್ತಾಗಬೇಕು. ಇದು ಯಂಗ್ ಜನ್ರೇಷನ್ಗೆ ನಾವೆಷ್ಟು ಅವೇರ್ನೆಸ್ ಮೂಡ್ತೀವೋ ಅಷ್ಟು ನಮಗೆ ದೇಶದ ಮೇಲೆ ಭಕ್ತಿ ಬರುತ್ತೆ. ನಾವು ಯಾವಾಗ ದೇಶದ ಮೇಲೆ ಭಕ್ತಿ ಮೂಡಿಸೋದಿಲ್ವೋ ಅಲ್ಲಿವರೆಗೆ ಏನಾಗುತ್ತೆ, ದೇಶದಿರ್ತ ಯೂತ್ಸು, ಡ್ರಗ್ಸು, ಅದು ಇದೆಲ್ಲ ಏನಾಗಿ ಹಾಳಾಗ್ತಾ ಹೋಗ್ತಿರ್ತಾರೆ. ಅದಕ್ಕೆ ಇದೊಂದು ಕಾನ್ಸೆಪ್ಟ್ ತಗೊಂಡು ಇದರಲ್ಲಿ ಎಲ್ಲನೂ ಮಿಕ್ಸ್ ಮಾಡೋಣ, ದೇಶಭಕ್ತಿನೂ ಮಿಕ್ಸ್ ಮಾಡೋಣ, ಲವ್ ಸ್ಟೋರಿನೂ ಮಿಕ್ಸ್ ಮಾಡೋಣ, ಫ್ಯಾಮಿಲಿ ಸೆಂಟಿಮೆಂಟು ಮಿಕ್ಸ್ ಮಾಡೋಣ ಅಂಥೇಳಿ ಪ್ರತಿಯೊಂದೂ ಒಂದು ಒಗ್ಗರಣೆ ಥರ ಎಲ್ಲನೂ ಇರಲಿ ಅಂಥೇಳಿ ಎಲ್ಲನೂ ಹಾಕಿ ಈ ಸಿನಿಮಾನ ಮಾಡಿದ್ವಿ. ಹಾಗಾಗಿ ನಾನು ಅದೇ ಮಾಧ್ಯಮದವ್ರಿಗೆ ಕೇಳೋದು ಏನಪ್ಪ ಅಂತಂದರೆ, ನೀವು ನಮಗೆ ಅಂದರೆ ಇದ್ರ ಥರ, ಅಂದರೆ ತಂದೆ ತಾಯಿ ಸಮಾನ. ಯಾಕಪ್ಪ ಅಂತಂದರೆ ನೀವು ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ, ನಾವು ತಂದೆ ತಾಯಿ ಮಕ್ಕಳನ್ನ ಹೇಗೆ ಬೆಳೆಸ್ತಾರೋ ಹಾಗೆ ಯಾರೇ ಒಬ್ಬರು ಕಲಾವಿದರನ್ನ ಬೆಳೆಸೋದೇ ಮೀಡಿಯಾ. ಹಾಗಾಗಿ ಮೀಡಿಯಾದವ್ರು ಆದಷ್ಟು ನಮ್ಮನ್ನು ಪ್ರಮೋಟ್ ಮಾಡಿ, ಆದಷ್ಟು ಜನ ಥಿಯೇಟ್ರಿಗೆ ಬಂದು ನೋಡಿದಷ್ಟು ನಮಗೆ ಏನಪ್ಪ ಅಂತಂದರೆ, ಈಗ ಏನಾಗ್ತಿದೆ, ಎಲ್ಲ OTT ಈ ಪ್ಲಾಟ್ಫಾರ್ಮ್ನೆಲ್ಲ ಮೂವಿನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಥಿಯೇಟ್ರ್ ಕಡೆ ಯಾರೂ ಬರ್ತಾ ಇಲ್ಲ, ಥಿಯೇಟ್ರ್ ಉಳಿಯೋ ಕಡೆ ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ. ನಮ್ಮ ಹೊಸಬರಿಗೆ ಎಷ್ಟು ಕಷ್ಟ ಆಗ್ತಾ ಇದೆಯಾ ಅಂತಂದರೆ, ಒಂದೊಂದು ಥಿಯೇಟ್ರ್ ನಾವು ಕೇಳೋಕೆ ಹೋಗ್ತೀವಿ ಅಂತಂದ್ರೆ ವಾರಕ್ಕೆ 3 ಲಕ್ಷ 4 ಲಕ್ಷ ರೆಂಟ್ ಕೇಳ್ತಾ ಇದ್ದಾರೆ. ಅಂದರೆ ನಾವು ಮೂವಿನೇ ಏನೋ ಒಂದು 2016ನಲ್ಲಿ ನನಗೊಂದು ಕನಸು, ಒಂದು ಚಿಗುರು ಹೊಡಿತು, ಅಂದರೆ ನಾನು ಹೀರೋ ಆಗಬೇಕು ಅಂತ. ಆದರೆ ನನಗೆ ಕನಸು ಚಿಗುರು ಹೊಡೆದಾಗ ನಾನು ಒಬ್ಬನೇ ಇದ್ದೆ. ಬಟ್ ಇವತ್ತು ನಮ್ಮ ಟೀಮ್ ಇದೆ. ಅಂದರೆ ನನ್ನ ಕನಸಿಗೆ ನೀರು ಇರೋದಕ್ಕೆ ಇವತ್ತು ನನ್ನ ಹತ್ರ ಒಂದು ಟೀಮ್ ಇದೆ. ಈಗ ನಾವು ಅದನ್ನು ಮುಂದೆ ಬರಬೇಕು, ನಮ್ಮ ಟ್ಯಾಲೆಂಟ್ ಏನಾದರೂ ಮುಂದೆ ಇಡಬೇಕಂದ್ರೆ ಎಲ್ಲದೂ ಕೂಡ ಮನಿ ಮ್ಯಾಟರ್ ಆಗುತ್ತೆ, ಫೈನಾನ್ಷಿಯಲ್ ತುಂಬ ಮ್ಯಾಟ್ರ್ ಆಗುತ್ತೆ. ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದು ಏನೇ ಇದ್ದರೂ ಕೂಡ ನಮಗೆ ಮನಿ ಅಂತಕ್ಕಂಥದ್ದು ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಈಗ ಥಿಯೇಟ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಆದರೂ ನಮಗೆ ನ್ಯೂಸ್ ಮೀಡಿಯಾದವ್ರು ಎಷ್ಟಾಗುತ್ತೋ ಅಷ್ಟು ಜನಗಳಿಗೆ ತಲುಪಿಸಿದರೆ ಈಗ ಹೊಸ ಪ್ರತಿಭೆ ಬರ್ತಾ ಇದ್ದಾರೆ, ಹೊಸ ಟ್ಯಾಲೆಂಟ್ ಬರ್ತಾ ಇದೆ, ಅದು ಗೊತ್ತಾಗೋದಕ್ಕೆ ನೀವು ತುಂಬ ಹೆಲ್ಪ್ ಮಾಡಬೇಕಂತ ಕೇಳ್ತೀನಿ ನಾನು. DOP ನಾಗಭೂಷಣ್ ಪೂಜಾ ಮತ್ತು ಇಲ್ಲಿ ಅವರು ಇನ್ನೊಂದು ನಮ್ಮ ಈಗ ತಾನೇ ಮೋಕ್ಷಗೊಂಡಂ ಗುರೂಜಿ ಬಂದರು. ಅವರು ನಮ್ಮ ಮದ್ದಾನೆ ಟೀಮಿಗೆ ಫಸ್ಟು ಕ್ಲ್ಯಾಪ್ ಮಾಡಿದವರು, ಅಂದರೆ ಮೂರ್ತಕ್ಕೆ ಕ್ಲ್ಯಾಪ್ ಮಾಡಿದವರು ಅವರು ವಿಶ್ವೇಶ್ವರಯ್ಯ ಅವರ ಮೊಮ್ಮಗ. ಅವರು ಈಗ ಗುರೂಜಿಯಾಗಿ ಸ್ಪೀಡ್ ನ್ಯೂಸು ಬೇರೆ ಬೇರೆ ಚಾನಲಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಮದ್ದಾನೆ ಟೀಮ್ ಕಡೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ನಾನು ನನ್ನ ಸಣ್ಣ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ನಾಗಭೂಷಣ್ ಪೂಜಾರ್ ಅಂತ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಡಿಪ್ಲೊಮಾ ಮಾಡಿಕೊಂಡು ನಾನು 15 ಮೂವಿ ಮಾಡಿದ್ದೀನಿ. ಆಲೇನೆ ಬೇರೆ ಬೇರೆ ಇದರಲ್ಲಿ PRK ಪರಮದಲ್ಲೂ ಮಾಡಿದ್ದೀನಿ. ಈಗ ಒಂದು ಚಿಕ್ಕದಾಗಿ ಹೇಳ್ತೀನಿ, ನಾನು ತುಂಬ ತಗೊಂಡೋಗಲ್ಲ. ಇಲ್ಲಿ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತ ಮಿತ್ರರಿದ್ದಾರೆ. ಈ ಸೋಷಲ್ ಪ್ಲಾಟ್ಫಾರ್ಮ್ ಹೇಗಿದೆ ಅಂತಂದರೆ, ಇವತ್ತು ಸ್ಯಾಟ್ಲೈಟ್ಗಿನ್ನ ವೇಗದಲ್ಲಿದೆ, ಸ್ಯಾಟ್ಲೈಟ್ ಇದಕ್ಕೆ ವೇಗದಲ್ಲಿದೆ ಈ ಮದ್ದಾನೆ ಮೂವಿಗೆ. ಸೊ ನಾನು ಒಬ್ಬ ತಾಂತ್ರಿಕ ವರ್ಗದಲ್ಲಿ ಏನು ಪ್ರೊಡ್ಯೂಸರ್ ಶ್ರೀನಿವಾಸು ಅಮ್ಮ ಇದ್ದಾರೆ, ಶರಣ್ಜಿ ಇದ್ದಾರೆ, ವಿತ್ ಹೀರೋ ಇದ್ದಾರೆ. ಅದನ್ನು ನಾನು ಬಾಯಿ ಮುಖಾಂತರ ಹೇಳಿದರೆ ಅದಕ್ಕೆ ಅರ್ಥ ಸಿಗಲ್ಲ. ನೀವು ಪರ್ದೆ ಮುಖಾಂತರ ಥಿಯೇಟ್ರಿಗೆ ಬಂದು ಏನಿವತ್ತು ಮಾಧ್ಯಮ ಮಿತ್ರರು ಪತ್ರಕರ್ತ ಮಿತ್ರರಿದ್ದಾರೆ, ಇದು ಯಾವ್ಯಾವ ಸ್ಲ್ಯಾಟಲ್ಲಿ ಅಂದರೆ ಪ್ಲಾಟ್ಫಾರ್ಮಲ್ಲಿ ನೀವು ಯಥೇಚ್ಛಿಗೆ ನಿಮ್ಮ ಶೇರ್ ಆಗುತ್ತೆ, ಅದನ್ನು ನೋಡ್ತಾರೆ. ಈ ಥರ ಒಂದು ಹೊಸ ಅಪ್ಕಮಿಂಗು ಇದೇ. ಈಗ ಹೇಳಿದ್ರು ಅವರು ಒಬ್ಬ ಲೆಕ್ಚರ್ ಆಗಿ ಆರ್ಯ ಶರಣ್ಜಿ ತುಂಬ ನಮ್ಗೆ ಆತ್ಮೀಯಿಸಿದ್ರು. ಪ್ರೊಡ್ಯೂಸರ್ ಶ್ರೀನಿವಾಸರು ಅಮ್ಮನೂ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ನಾನು ಈ ಮಧ್ಯಾಹ್ನ ಮೂವಿಯಲ್ಲಿ ಒಂದು ಸಣ್ಣ ತುಣುಕು ನನಗೆ ಇವರೇ ಡೈರೆಕ್ಟರ್ ಸರ್ ಕೊಡ್ತಾರೆ, ಇಲ್ಲಿ ಭೂಷಣ್ ಸರ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾನು ಮಾಡಿದ್ದೀನಿ. ಮಾಡಿ ಅವರೇ ಖುಷಿ ಪಡ್ತಾರೆ, ಸರ್ ಒಂದೇ ಟೇಕಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರೆ. ಆದರೆ ಸಿನಿಮಾ ಅಂತ ಬಂದಾಗ
ಇವತ್ತು ದೊಡ್ಡ ದೊಡ್ಡ ಅಗ್ರಗಣ್ಯರು ನೀವು ನಮ್ಮ ಹಾಲಿವುಡ್ಡು ಬಾಲಿವುಡ್ಡು ಟಾಲಿವುಡ್ಡಲ್ಲಿ ನೋಡ್ತೀರಾ. ಸೊ ಲೆಜೆಂಡ್ ಅಂತ ನಮ್ಮ ಈಗ ಮೊನ್ನೆ ಚಕ್ರವರ್ತಿ ಇವರು ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಅಂತ ನಮ್ಮದು ಫಸ್ಟ್ ಪೋಸ್ಟ್ರು ಏನೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಅಕ್ಕಪಕ್ಕ ನೀವು ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ವರ್ಕು ಮೇಕಿಂದ ಹಿಡ್ಕೊಂಡು ಸ್ಟಿಲ್ ಫೋಟೋ ಬಿದ್ದೆ DOP ನಾನೇ ಮಾಡಿದ್ದು ನಾಗಭೂಷಣ್ ಪೂಜಾರು. ಬಟ್ ವಿಭಿನ್ನವಾಗಿ ಬಂದಿದೆ. ಅದನ್ನ ನಾನು ನನ್ನ ಬಾಯಿ ಮುಖಾಂತರ ಹೇಳಿಕಿನ್ನ ನೀವು ಪರ್ದೆ ಮುಖಾಂತರ ನೀವೊಂದು ಬೇರೆ ಬೇರೆ ಸ್ಲಾಟಲ್ಲಿ ನೋಡಿದಾಗ ಅದಕ್ಕೆ ಖುಷಿ ಆಗುತ್ತೆ. ಸೊ ಇಲ್ಲಿ ಹೇಗೆ ಒಬ್ಬ ನಿರ್ಮಾಪಕ ದುಡ್ಡು ಹಾಕ್ತಾರೆ, ಒಬ್ಬ ಡೈರೆಕ್ಟರ್ ಆಕ್ಷನ್ ಹೇಳ್ತಾರೆ, ಹೀರೋ ಮಾಡ್ತಾರೆ ಅಂತಲ್ಲ. ಏಕೆಂದರೆ ಇದಕ್ಕೆ ಮಳೆ ಚಳಿ ಊಟ ಇಲ್ದಲೆ ನಿದ್ದೆ ಇಲ್ದಲೆ ನಾವು ಕೆಲಸ ಮಾಡ್ತೀವಿ. ಒಂದು ಹಿಂದೆ ಪರ್ದೆ ಹಿಂದೆ 1000 ಜನ ಕೆಲಸ ಮಾಡ್ತೀವಿ, ಪರ್ದೆ ಮುಂದೆ ಎಷ್ಟೋ ಜನ ಬಂದು ನೋಡ್ತಾರೆ. ನೋಡಿದಾಗ ಅದು ಕಂಟೆಂಟ್ನ ನೀವು ಇಷ್ಟ ಆದಾಗ ತಾಯಿ ಬಗ್ಗೆ, ಒಂದು ಭಾರತದ ಬಗ್ಗೆ, ರಾಜ್ಯದ ಬಗ್ಗೆ ಇದೊಂದು ಕಂಟೆಂಟ್ ಇದ್ದಾಗ ಅದೊಂದು ಮೂವಿ. ಮಧ್ಯಾಹ್ನ ಅಂತಂದರೆ ನಿಮಗೆ ಗೊತ್ತಿದೆ, ಸೊ ಯಾರು ಆ್ಯಕ್ಚುಲಿ ಹಿಂದೆ ಅನಿಮಲ್ ಸಿನಿಮಾಗಳು ತುಂಬ ಮಾಡಿದ್ದಾರೆ. ಸೊ ಉದಯ್ ಶಂಕರ್ ಅಂತನೇನೋ ಬರ್ತಾರೆ, ಫುಲ್ಲು ಅನಿಮಲ್ ಇಟ್ಕೊಂಡು ಅಂಬರೀಷ್ಗೆ, ವಿಷ್ಣುವರ್ಧನ್ ಸರ್ಗೆ ದೊಡ್ಡ ಮಾಡಿದ್ದಾರೆ. ಸೊ ಗಂಧದ ಗುಡಿ, ಎಸ್ಪೆಷಲಿ ರಾಜ್ಕುಮಾರ್ ಸರ್ ಹೇಳ್ಬೇಕಂತಂದರೆ, ಜನರಿಂದ ನಾನು ಮೇಲೆ ಬಂದೆ, ಜನರೆಂದೇ ನಾ ದೇವರೆಂದೆ ಅಂದ್ಬಿಟ್ಟು ಅತಿ ಹೆಚ್ಚು ದೊಡ್ಡ ಪದಗಳು ಹಂಸಲೇಖ ಸಾರು ಮೂವಿನಲ್ಲಿ ಗೊತ್ತಿದೆ, ಆಕಸ್ಮಿಕದಲ್ಲಿ ನೋಡಿದರೆ ಕೇಳಿದ್ದೀರಾ. ಬಟ್ ಅಂಥ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನದಲ್ಲಿ ಶರಣ್ ಜಿ ವಿತ್ ಆರ್ಯ ತಿರ್ಗ ಪ್ರೊಡ್ಯೂಸರ್ಸ್ ಶ್ರೀನಿವಾಸ ಮೇಡಮ್ ಅವರು ಒಂದು ಕೋಆಪ್ರೇಟ್ ಮಾಡಿ, ನಾವು ಯಾವುದಕ್ಕೆ ಕಂಪಲ್ಸ್ ಆಗಬೇಡಿ, ಖಂಡಿತ ನೀವು ಮಾಡಿ, ನಾವು ಹಿಂದೆ ಇದ್ದೀವಿ ಅಂದ್ಬಿಟ್ಟು ನಮ್ಗೆ ಹುಮ್ಮಸ್ ಕೊಟ್ಟು 4 ಶೆಡ್ಯೂಲಲ್ಲಿ ಆಗಿದೆ. ಮೈಸೂರು, ಮಂಡ್ಯ, ಬೆಂಗಳೂರು, ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ಶೂಟ್ ಮಾಡ್ತೀವಿ, ಒಂದು ಸಾಂಗ್ ಶೂಟ್ಗೆ ಹೋಗ್ತೀವಿ, ಯಥೇಚ್ಛು ಮಳೆ ಇದೆ. ಯಥೇಚ್ಛು ಮಳೆ ಇದ್ರೂ ನಮಗೆ ಶೆಡ್ಯೂಲ್ ಇರೋದು 4 ದಿನ. 4 ದಿನ ಮುಗಿಸಿ ಈ ಕಡೆ ಬರಬೇಕು. ನಾವು ಬರೋಕ್ಕೆ ಮಳೆ ಬಿಡ್ತಾ ಇಲ್ಲ, ಶಾರ್ಟ್ ಹಿಡ್ತೀವಿ, ಮಳೆ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಶಾರ್ಟ್ ಆಗುತ್ತೆ ಅಂತಂದರೆ ಕರೆಕ್ಟಾಗಿ ಅರ್ಧ ಗಂಟೆ ಹೊಡೆಯುತ್ತೆ, ಆಮೇಲೆ ಬಿಡುತ್ತೆ. ಎಲ್ಲ ಅಲ್ಲಿ ಏನು ಚಿತ್ರದುರ್ಗದ ಸನ್ನಿವೇಶ, ಚಿತ್ರದುರ್ಗದ ಸುಂದರ ತಾಣಗಳನ್ನ ನಾವು ಸೆರೆ ಹಿಡಿದಿದ್ವಿ. ಫೋಟೋಗ್ರಫಿ ಆಗ್ಬೋದು. ಸೊ ನಾವು ಈಗ ನಿಮ್ಮ ಒಂದು ಟ್ರೀಸರಲ್ಲಿ ನೋಡಿದಿರಿ, ಸಾಂಗ್ಸಲ್ಲಿ ನೋಡಿದ್ದೀರಾ. ಬಟ್ ಇದು ಅದ್ಭುತವಾಗಿ ಬಂದಿದೆ. ಇದು ನಾವು ಯಾಕೆಂತಂದರೆ, ಸೊ ನಾನೊಬ್ಬ ತಾಂತ್ರಿಕ ವರ್ಗದ ಒಂದು ಛಾಯಾಗ್ರಹಣ ಆಗಿ ನಾನು DOP ಆಗಿ ನಿಮ್ಗೆ ಹೇಳ್ತಿರೋದು, ಇದು ಈಗೇನು ಹಿಂದೆ ದೊಡ್ಡ ಬಜೆಟ್ ಮೂವಿಗಳು ಬರ್ತವೆ, ಒಂಬಾಳೆ, PRK, ಪರಮ, ಸೊ ಇವೆಲ್ಲ ನೋಡ್ತೀರಾ, ಅದನ್ನು ಹೈ ಡೆಫಿನೇಷನ್ ಇಟ್ಕೊಂಡು ಅವರು ಒಂದು ಕ್ವಾಲಿಫೈಡ್ ಇಟ್ಕೊಂಡ್ಬಿಟ್ಟು ಒಂದು ಸ್ಕೇಲ್ ಗೈಡ್ ಇಟ್ಕೊಂಡು ಮಾಡ್ತಾರೆ. ಆದರೆ ಇಂಥ ಪುಟ್ಟ ಕಲಾವಿದನ್ನ ಈಗ ಯಾರೇ ಒಂದು ಹಿಂದೆ ದೊಡ್ಡ ಅಂಬರೀಷ್ ಸರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ರಾಜ್ಕುಮಾರ್ ಸರ್ ಆಗ್ಬೋದು, ಅದು ಶ್ರೀನಾಥ್ ಸರ್ ಆಗ್ಬೋದು, ಹಿಂದೆ ತುಂಬ ದೊಡ್ಡ ಆಕ್ಟರ್ಗಳು ಅವರು ಹಿಂದೆ ಚಿಕ್ಕ ಪಾತ್ರಗಳು ಮಾಡ್ಕೊಂಡು ಚಿಕ್ಕ ಸಿನಿಮಾ ಮಾಡ್ಕೊಂಡು ಅವರು ಕಂಟೆಂಟ್ ಓರಿಯೆಂಟೆಡ್ ಹಿಟ್ ಮಾಡಿಕೊಂಡು ಒಬ್ಬ ಹೀರೋ ಆಗಿ ಸೆಲೆಬ್ರಿಟಿ ಆಗಿ ಮುಂದೆ ಬರ್ತಾರೆ. ಅಂತ ಒಂದು ಈ ಮೂವಿಗೆ ಈ ಪುಟ್ಟ ಕಲಾವಿದ ಇವದ ಲಚರ್ ಆರ್ಯ, ಇವರಿಗೆ ಶರಣ್ ಜೀಸು ಆಲೆ ಒಂದು 4 ಮೂವಿ ಡೈರೆಕ್ಟ್ ಮಾಡಿ, ಈಗ ಇನ್ನೇನು ಸ್ವಲ್ಪ ದಿನಗಳು ಶಿವಂ ಪ್ರೇಮ್ ಅಂತಲೂ ಮೂವಿ ಇದೇ ಹೀರೋ ಆಗಿ ಅದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇದೇ ಟೆಕ್ನಿಕ್ ಟೀಮ್ ನಾವೇ ಇದ್ದೀವಿ ಎಲ್ಲ ಫುಲ್ಲು. ಅದು ಸ್ವಲ್ಪ ದಿನ ಇದು ಆಗ್ತಿದ್ದಂಗೆ ಜೂನ್ 12ಕ್ಕೆ ಈ ಸಿನಿಮಾ ನಿಮ್ಮ ಕರ್ನಾಟಕದಾದ್ಯಂತದ ಬರುತ್ತೆ. ನಿಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಪದೇ ಹೇಳ್ತೀವಿ, ಪತ್ರಿಕೆ ಮಿತ್ರಗಳು ಯಥೇಚ್ಛವಾಗಿ ಇದನ್ನ ಎಲ್ಲಿ ಸ್ಲಾಟ್ ಇದೆ ಕಳಿಸಿ, ನಾವು ಜನಗಳನ್ನ ಥಿಯೇಟ್ರ್ ಬರಂಗ್ ಮಾಡಿ, ಇದಕ್ಕೆ ಒಳ್ಳೆ ರಿವ್ಯೂಸ್ ಕೊಟ್ಟಾಗ ಅವರು ಜನಗಳು ಥಿಯೇಟ್ರ್ ಕರೆ ಬರ್ತಾರೆ, ಚಪ್ಪಾಳೆ ತೊಡ್ತಾರೆ. ನಮ್ಮಲ್ಲಿ ಹೃದಯದಲ್ಲಿರ್ತಕ್ಕಂಥ ಕಲ್ಮಶ ಅಂತ ಇದರಲ್ಲಿ ಬೇರೆದೊಂದು ಆಯ್ಕೆ ಮಾಡ್ಕೊಡಿ. ಈಗ ಅಮ್ಮ ಹೇಳಿದ್ರು ನನಗೆ ಒಂದು ಜಸ್ಟ್ ಅವನಿಗೆ ಭಗವಂತ ದೇವಸ್ಥಾನದಲ್ಲಿ ಇರ್ತಾನೆ, ಅವ್ರಿಗೆ ಬಾಗ್ಲಾಗ್ತೀವಿ, ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ಆದರೆ ನಾನು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಏನು ಮಾಡ್ತಾರೆ, ಪ್ರತಿಯೊಬ್ಬ ಮನೆಗೆ ಅಮ್ಮ ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ. ಅದು ನಾವು ಪೂಜೆ ಭಾವನೆಯಲ್ಲೇ ಕಾಣ್ತಾ ಇರ್ತೀವಿ. ಅದೇ ಥರ ಈ ಸಿನಿಮಾ ಮಧ್ಯಾಹ್ನ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಅದೇ ಥರ ನಿಮ್ಮ ಪ್ರೋತ್ಸಾಹ, ನಿಮ್ಮ ಹಿತಶಕ್ತಿ ಇರಲೇಬೇಕಾಗತ್ತೆ. ಬಂದು ನಮಗೆ ಹುಮ್ಮಸ್ ಕೊಟ್ಟಾಗ ಅಂದರೆ ಒಂದು ಬೇರೆ ರಿವ್ಯೂ ಸ್ಟಾರ್ಟ್ ಆಗಿ ಒಳ್ಳೆ ಬೇರೆ ನಮ್ಮದೊಂದು ಗ್ರೂಪ್ ಇದೆ. ಗ್ರೂಪಲ್ಲೂ ನಿಮ್ಮದೊಂದು ಸ್ಲಾಟನ್ನು ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಬೇರೆ ರೀತಿಯಲ್ಲಿ ಕಂಟೆಂಟ್ನ ಶೇರ್ ಮಾಡಿದಾಗ ನಮಗೆ ಯಥೇಚ್ಛ ಮೂವಿಗಳು ಮಾಡೋದಕ್ಕೆ ಬೇರೆ ಒಂದು ಹುಮ್ಮಸ್ ಸಿಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಾರಿ ತುಂಬ ಮಾತಾಡಿದ್ದೀನಿ, ನನ್ನ ಪುಟ್ಟ ಇದಕ್ಕೆ ಏನೇ ತಪ್ಪಿದ್ರೆ ನೀವು ಕ್ಷಮಿಸಿ ಅಂತ ನಾನು ನಿಮ್ಮಲ್ಲಿ ಮಾಧ್ಯಮ ಮಿತ್ರರು, ಇಲ್ಲಿ ಬಂದಂತ ನಮ್ಮ ಟೆಕ್ನಿಷಿಯನ್, ಪ್ರೊಡ್ಯೂಸರು, ಹೀರೋ, ಡೈರೆಕ್ಟರ್ ಸಾರು ಎಲ್ಲರಿಗೂ ಕ್ಷಮೆ ಬೀಳ್ತೀನಿ. ನಮ್ಮ ಕ್ಷಮೆ ಕೇಳೋದೇನಿಲ್ಲ ಬಿಡಿ, ಎಲ್ಲ ಚೆನ್ನಾಗಿ ಹೇಳಿದ್ದೀರಾ. ಮೀದಿ ಡೈರೆಕ್ಟರ್ ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಭೋಜ ಶೆಟ್ಟರ್. ನಾನು ಮೂಲತಃ ಹುಬ್ಬಳ್ಳಿಯವನು. ಇವಾಗ ಬೆಂಗಳೂರು ಯಲಹಂಕ ನ್ಯೂ ಟೌನಲ್ಲಿ ನನ್ನದೇ ಒಂದು ಪ್ರಸನ್ನ ಮ್ಯೂಸಿಕ್ ಸ್ಟುಡಿಯೋ ಮಾಡಿಕೊಂಡು ಒಂದು 3 ವರ್ಷ ಆಯಿತು. ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಗಾಯಕನಾಗಿ ಹಾಗೂ ಗೀತ ರಚನೆಕಾರರಾಗಿ. ನಂದು ಹಾಗೂ ರಾಜ್ ಶರಣ್ ಅವ್ರದ್ದು ಮೊದಲನೇ ಮೂವಿ ಅಂದರೆ ಎಮ್ಮೆ ತಿಮ್ಮ.
ಅಲ್ಲಿಂದ ಶುರುವಾಗಿದ್ದು ಅವ್ರದ್ದು ನೆಕ್ಸ್ಟ್ ಮೂವಿ ಮೊದಲ ಮಳೆಗೂ ಕೂಡ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಟೈಟಲ್ ಸಾಂಗಿಗೆ. ಹಾಗೆ ಇವಾಗ ಅವ್ರದ್ದು ನಂದು ಕಾಂಬಿನೇಷನಲ್ಲಿ ಇದು 3ನೇ ಚಿತ್ರ ಮದ್ದಾನೆ. ಈ ಚಿತ್ರದಲ್ಲಿ 3 ಹಾಡುಗಳಿದ್ದಾವೆ. ತಾವೆಲ್ಲರೂ ಕೇಳಿದ್ರಿ. ಮೊದಲನೇದು ಮದ್ದಾನೆ ಟೈಟಲ್ ಸಾಂಗ್. ಈ ಟೈಟಲ್ ಸಾಂಗ್ನ ಒಬ್ಬ ಖ್ಯಾತ ಗಾಯಕ ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. 2 ಹಾಡುಗಳಿಗೆ ಲಿರಿಕ್ಸ್ ನಮ್ಮ ಆ್ಯಕ್ಟರ್ ಆರ್ಯ ಅವರೇ ಬರೆದಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. 2 ಹಾಡುಗಳು ಮದ್ದಾನೆ ಟೈಟಲ್ ಸಾಂಗ್ ಹಾಗೂ ತಾಯಿ ಸೆಂಟಿಮೆಂಟಲ್ ಸಾಂಗ್ ಕೇಳಿದ್ರಲ್ಲ, ಆ ಹಾಡನ್ನು ಸಾಹಿತ್ಯ ಆರ್ಯ ಅವರು ಬರೆದಿದ್ದಾರೆ. ತಾಯಿ ಸೆಂಟಿಮೆಂಟ್ ಸಾಂಗ್ ಅದನ್ನು ಹಾಡಿದವರು ಅಜಯ್ ವಾರಿಯರ್ ಸರ್. ತುಂಬಾ ಎಮೋಷ್ನಲ್ ಆಗಿ ಭಾವ ತುಂಬಿ ಹಾಡಿದ್ದಾರೆ. 3ನೇದು ಒಂದು ರೊಮ್ಯಾಂಟಿಕ್ ಡುಯೆಟ್ ಸಾಂಗ್ ಇದೆ. ಅದನ್ನು ನಾನು ಮತ್ತು ರಶ್ಮಿ ಶ್ರೀನಿವಾಸ್ ಅಂತ ಗಾಯಕಿ ಹಾಡಿದ್ದಾರೆ. ಆ ಹಾಡನ್ನು ಟೈಟಲ್ ಸಾಂಗ್ ಅನಿಸುತ್ತಲ್ಲ ಶಿವಕುಮಾರ್ ಸರ್ ಬರೆದಿದ್ದು. ಓಕೆ. ಸೊ 3 ಸಾಂಗ್ನ ಆಲ್ಮೋಸ್ಟ್ ಇವರು ಬರೆದಿದ್ದಾರೆ. 1 ಸಾಂಗಿಗೆ ಶಿವಕುಮಾರ್ ಅವರು ಕೈ ಜೋಡಿಸಿದ್ದಾರೆ ಲಿರಿಸಿಸ್ಟ್ ಆಗಿ. ಈ ಮೂವಿ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು. ನಾನು ಇದುವರೆಗೂ ಮಾಡಿರುವಂಥ ಮೂವಿಗಳಲ್ಲಿ ಈ ಥರ ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋದು ಇದೇ ಚಿತ್ರ. ಟೆರರಿಸಮ್ ಇದೆ, ಹೀರೋಯಿಸಮ್ ಇದೆ, ರೌಡಿಸಮ್ ಇದೆ, ಮದರ್ ಹಾಗೂ ತಾಯಿ ಮಗನ ಪ್ರೀತಿ ಬಾಂಧವ್ಯ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ರೆಕಾರ್ಡಿಂಗ್ ಮಾಡುವಾಗ ತುಂಬಾ ಇನ್ಪುಟ್ಸ್ ಕೊಟ್ಟರು ಆರ್ಯ ಅವರು ಹಾಗೂ ರಾಜ್ ಶರಣ್ ಅವರು. ನಮಗೆ ಸ್ಟುಡಿಯೋದಲ್ಲಿ ಜೊತೆಗೆ ಇದ್ದು ನಾವು ಕೆಲಸ ಮಾಡಿ ಒಳ್ಳೆ ಇನ್ಪುಟ್ ಕೊಟ್ಟು ಅವ್ರ ಇನ್ಪುಟ್ಸ್ ತೊಗೊಂಡು ನಾನು ಒಳ್ಳೆ ಮ್ಯೂಸಿಕ್ಕನ್ನು ಪ್ರೊಡ್ಯೂಸ್ ಮಾಡಿದ್ದೇನೆ. ಹೋಪ್ಫುಲಿ ನೀವೆಲ್ಲ ಟೀಸರ್ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ಜೂನ್ 12ಕ್ಕೆ ಮದ್ದಾನೆ ಚಿತ್ರ ಎಲ್ಲ ಸಿನಿಮಾಸಲ್ಲಿ ಬರ್ತಾ ಇದೆ. ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಿರ್ಮಾಪಕಿ ಲತಾ ಮೂರ್ತಿ ಅವರ ಪತಿಯಾರದಂಥ ಶ್ರೀನಿವಾಸ ಮೂರ್ತಿ ಕೂಡ ಅಭಿನಯಿಸಿದ್ದಾರೆ. ಪಾತ್ರ ಜೊತೆಗೆ ಅವರು ಕೂಡ ನಿರ್ಮಾಣದ ಕೈ ಜೋಡಿಸಿದ್ದಾರೆ. ಅವರು ಒಂದೆರಡು ಮಾತಾಡ್ತಾರೆ. ಶ್ರೀನಿವಾಸ ಮೂರ್ತಿ ಅಂತ ಎಲ್ಲ ಹೇಳಿದ್ದಾರೆ, ನಾವೇನು ಹೇಳೋದಿಲ್ಲ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಮಾಡಬೇಕು ಅಂತ ನಾಚಿಕೆ. ಪೊಲೀಸ್ ಆಫೀಸರ್ ಆದರೂ ಮಾತಾಡ್ತಾ ಇಲ್ಲ. ನೀವು ಒಳ್ಳೆ ಕಲಾವಿದರಾದ್ಮೇಲೆ ಮಾತೇ ಬರ್ತಾ ಇಲ್ಲ. ನಮಸ್ಕಾರ, ನನ್ನ ಹೆಸರು ಶಿಶಿರ್ ಭಾರದ್ವಾಜ್ ಅಂತ. ನಾನು ಕಳೆದ ಒಂದು 15 ವರ್ಷದಿಂದ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಿನ ರಂಗಾಯಣದಲ್ಲಿ ಆ್ಯಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಹಲವಾರು ಹವ್ಯಾಸಿ ಕಲಾವಿದನಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೆ. 2018ರಿಂದ ನಾನು ಐ ಕೇಮ್ ಟು ಫಿಲಮ್ ಇಂಡಸ್ಟ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ ಸರ್ಗೆ, ನಿರ್ಮಾಪಕರಿಗೆ, ನಾಯಕ ನಟರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮತ್ತು ನಾನು ಅವಲೋಕಿಸಿದ ಹಾಗೆ ಇಷ್ಟು ವರ್ಷಗಳಲ್ಲಿ ನಾನು ಮಾಡಿರೋಂಥ ಒಂದು ಒಳ್ಳೆ ಲೆಂತಿ ಕ್ಯಾರೆಕ್ಟರ್ ಇದು. ನನಗೆ ಇದರಲ್ಲಿ ಏನು ಚಾಲೆಂಜೆಟಿಕ್ ಅಂತ ಅನ್ನಿಸ್ತು ಅಂತಂದರೆ, ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಸ್ಪೇಸ್ ಇತ್ತು. ಸೊ ನಮಗೆ ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಎಲ್ಲ ಇಂಪ್ರೂವೈಸೇಷನ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದೆ. ಬಟ್ ಡಬ್ಬಿಂಗಿಗೆ ಬಂದಾಗ ಸ್ವಲ್ಪ ಸ್ಟ್ರಗಲಿಂಗ್ ಅನ್ನಂತರೂ ನಂಗೊಂಚೂರು ಗೊತ್ತಾಯ್ತು. ಅವಾಗ ಇಷ್ಟು ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಸಮಯ ತಗೊಳ್ಳೋದ. ಸೊ ಯಾಕಂದರೆ ನಾವು ಅಲ್ಲೂ ಇರೋದ್ರಿಂದ ಇಲ್ಲೂ ಇರೋದ್ರಿಂದ ಅರ್ಥ ಆಗುತ್ತೆ ಸಮಯದ ಮೌಲ್ಯ ಏನು ಅನ್ನೋದು. ಆರ್ಯ ನನಗೆ ತುಂಬ ಆತ್ಮೀಯರು. ಸುಮಾರು 7-8 ವರ್ಷದಿಂದ ಅವ್ರ ಜರ್ನಿ ನೋಡ್ತಾ ಇದ್ದೀನಿ. ಅವರ ಸ್ಟ್ರಗಲ್ಲು, ಅವ್ರ ಪ್ಯಾಷನ್ನು, ಸಿನಿಮಾ ಬಗ್ಗೆ ಇರೋವಂಥದ್ದು. ಅವ್ರು ಹೇಳಿದಾಗೆ ಈ ಸಿನಿಮಾ ಕ್ಲಾಪಿಂಗ್ ನಾನು ಮಾಡಿದ್ದೆ. ನಾನು ಕಾರಣಾಂತರಗಳಿಂದ ಜರ್ನಿ ಆಮೇಲೆ ಬೇರೆ ರೂಟಲ್ಲಿ ಹೋಯಿತು. ಸೊ ಇನ್ ದ ಮೀನ್ ವೈಲ್ ಏನಾಗ್ತಾ ಇದೆ ಈ ಸಿನಿಮಾ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಗ್ರ್ಯಾಜುಲಿ ಮತ್ತೆ ಕನೆಕ್ಟ್ ಆದ್ವಿ. ಅವ್ರ ಅಪ್ಡೇಟ್ಸ್ ಎಲ್ಲ ಹೇಳಿದ್ರು. ಈಗ ರಿಲೀಸ್ವರೆಗೂ ಬಂದಿದೆ ಸಿನಿಮಾ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಮೊದಲನೇದು ಈ ಟೈಟ್ಲು, ಇಟ್ಸ್ ಅ ವೆರಿ ಪವರ್ಫುಲ್ ಟೈಟ್ಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಮದ್ದಾನೆ ಅನ್ನೋದು ಒಬ್ಬ ಎ ಲಿಸ್ಟ್ ಹೀರೋ, ಒಬ್ಬ ಸೂಪರ್ ಸ್ಟಾರ್, ದರ್ಶನ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಯಶ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಅವ್ರಿಗೆ ಸೂಟ್ ಆಗುವಂಥ ಒಂದು ಟೈಟ್ಲ್ ಇದು. ಬಿಕಾಸ್ ವಿ ಆಲ್ ಕ್ಯಾನ್ ಫೀಲ್ ಇಟ್. ಆ ವೈಬ್ಸ್ ನಮಗೆ ಗೊತ್ತಾಗುತ್ತೆ. ಒಂದು ಟೈಟ್ಲು, ಅದರಲ್ಲಿರುವಂಥ ಒಂದು ಪವರು, ಎನರ್ಜಿ ಏನು ಅಂತ. ಸೊ ಆ ಟೈಟ್ಲ್ ನೀವು ತೊಗೊಂಡಿದ್ದೀರಾ, ಅದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಅಂದರೆ 30% ಆಲ್ರೆಡಿ ನೀವು ಗೆದ್ದುಬಿಟ್ಟಿದ್ದೀರಾ ನಾನು ಹೇಳಬೇಕಾಗತ್ತೆ ನಾನು. ಸೊ ಡೆಫಿನೆಟ್ಲಿ ಆ
ಟೈಟಲ್ ಜಸ್ಟಿಫಿಕೇಶನ್ ಕೊಟ್ಟಿರ್ತೀರಾ ನಿರ್ದೇಶಕರು ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು. ಶ್ಯೂರ್ಲಿ ಬಿಕಾಸ್ ಸ್ಟೋರಿ ಕೂಡ ನನಗೆ ಗೊತ್ತಿರೋದ್ರಿಂದ ಹಲವಾರು ಶೇಡ್ಸ್ ಇದೆ ಇದರಲ್ಲಿ, ಹಲವಾರು ಪ್ರೇಕ್ಷಕರನ್ನ ಅವರ ಆಸಕ್ತಿಯನ್ನು ಹಿಡಿದಿಡುವಂಥ ಒಂದು ಎಲ್ಲ ಅಂಶಗಳು ಸಹ ಇದೆ. ಚೆನ್ನಾಗಿದೆ ಸಿನಿಮಾ. ಆರ್ಯ ಸಕ್ಸಸ್ ಆಗಲಿ ನಿಮಗೆ. ನಿಮ್ಮ ಈ ಹೊಸ ತಂಡದ ಬಗ್ಗೆ ಹೆಚ್ಚಿಗೆ ನನಗೆ ಪರಿಚಯ ಇಲ್ಲದೆ ಇರೋದ್ರಿಂದ ಬೇರೆ ಯಾರ ಬಗ್ಗೆ ನಾನು ಮಾತಾಡೋದಿಲ್ಲ. ಸೊ ಆ್ಯಸ್ ಆರ್ಯ ಟೋಲ್ಡ್, ಹೀ ಈಸ್ ಎ ವೆಲ್ ಎಜುಕೇಟೆಡ್ ಪರ್ಸನ್, ಒಂದು ವೆಲ್ ಲರ್ನ್ಡ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥವ್ರು. ಸೊ ಇಂಥವ್ರು ಬರಬೇಕು ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋಗಳು ಬರಬೇಕು. ಆ ಎಲ್ಲ ಹೀರೋಗಳು ಸ್ಟಾರ್ಗಳಾಗಬೇಕು, ಆ ಎಲ್ಲ ಸ್ಟಾರ್ಗಳು ಸಹ ಸೂಪರ್ ಸ್ಟಾರ್ಗಳಾಗಬೇಕು. ಯಾಕಂದ್ರೆ ನಿಂತು ನೀರಾಗಬಾರ್ದು ಚಿತ್ರರಂಗ. ಸೊ ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇಟ್ಸ್ ವೆರಿ ವೆರಿ ಕಮೆಂಡಬಲ್ ಆ್ಯಂಡ್ ಐ ಅಪ್ರಿಷಿಯೇಟ್ ದ ಹೋಲ್ ಟೀಮ್ಸ್ ಎಫರ್ಟ್. ಒಳ್ಳೇದಾಗಲಿ. ಸೊ ಮಧ್ಯಾಹ್ನ ಅನ್ನೋ ಟೈಟ್ಲ್ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದೀರಾ. ಮಧ್ಯಾಹ್ನ ಗೀಳಿಡುತ್ತೆ, ಘೂಂಕರಿಸುತ್ತೆ ಮತ್ತು ಎಲ್ಲವನ್ನ ಏನೇನೆಲ್ಲ ಮಾಡುತ್ತೆ ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಮಾಡೋ ಪ್ರಯತ್ನದಲ್ಲಿ ಆಗಲೇ ಪತ್ರಕರ್ತ ಮಿತ್ರರೊಬ್ಬರು ಒಂದು ಪ್ರಶ್ನೆಯಲ್ಲಿ ಒಂದು ರಿಯಾಲಿಟಿ ಚೆಕ್ ಕೊಡೋ ಒಂದು ಅಂಕುಶ ಹಾಕೋರು, ಕೆಡ್ಡ ತೊಡೋರು ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ಅದ್ರ ಬಗ್ಗೆ ಈಗ ನಿಮ್ಮ ಅನುಭವ ಆಗಿದೆ ಅಂತ ಅಂದ್ಕೊಳ್ತೀನಿ 6-7 ವರ್ಷದ ಜರ್ನಿನಲ್ಲಿ. ಸೊ ನಡೆದಿದ್ದೆ ದಾರಿ ಅಂತ ಹೇಳ್ತಾರಲ್ಲ, ಆ ಪ್ರಕಾರ ಹೋಗಿ ನಿಮ್ಮದೇ ಒಂದು ಛಾಪನ್ನು ಮೂಡಿಸಿ ನಿಮ್ಮದೇ ಒಂದು ದಾರಿಯನ್ನು ಮಾಡ್ಕೊಳ್ಳಿ. ಮುಂದಿನ ಚಿತ್ರಗಳಿಗೆ ಇದು ಒಂದು ಒಳ್ಳೆಯ ನಾಂದಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ನಾನು. ಆಲ್ ದಿ ಬೆಸ್ಟ್. ಗಾಡ್ ಜೂನ್ 12ಕ್ಕೆ ತೆರೆಗೆ ಪ್ರಸಿದ್ಧವಾಗ್ತಾ ಇದೆ. ಮಾತಾಡಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದೀನಿ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಾಂಗ್ಗಳು ಟೀಸರ್ ನೋಡಿರೋದು ಮೋಟಿವೇಶನ್ ಒಂದು ಪಾಸಿಟಿವ್ ಆಗಿ ವಿಷಯನ ತಲುಪಿಸ್ತೀರಾ ಅಂತ ನಂಬಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು.